ಆನ್ಲೈನ್ ಅಲ್ಲಿ ಫೀಸ್ ಅನ್ನ ಪೇ ಮಾಡುವಂತಹ ವಿದ್ಯಾರ್ಥಿಗಳು ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ನಾನು ನಿಮಗೆ ಸಜೆಷನ್ ಅನ್ನ ಕೊಡೋದಾದ್ರೆ ಆದಷ್ಟು ಮಾಡಿ ಆಫ್ಲೈನ್ ಪೇಮೆಂಟ್ ಏನಿದೆ ಬ್ಯಾಂಕ್ ಚಲನ ಡೌನ್ಲೋಡ್ ಮಾಡ್ಕೊಂಡು ಬ್ಯಾಂಕ್ಗೆ ಹೋಗಿ ಈ ಫೀಸ್ ಅನ್ನ ಪೇ ಮಾಡ್ತೀರಾ ಅದನ್ನೇ ಪ್ರಿಫರ್ ಮಾಡಿ. ಈಗ ಆಲ್ರೆಡಿ ಯಾವ್ದಾದ್ರು ವಿದ್ಯಾರ್ಥಿಗಳು ಆನ್ಲೈನ್ ಅಲ್ಲಿ ಫೀಸ್ ಅನ್ನ ಪೇ ಮಾಡಿದ್ರೆ ಅಂತ ವಿದ್ಯಾರ್ಥಿಗಳಿಗೆ ಫೀಸ್ ಪೇಮೆಂಟ್ ರಿಸಿಪ್ಟ್ ಅಂತ ಸಪರೇಟ್ ಆಗಿ ಸಿಗಲ್ಲ. ಓಕೆನಾ? ಹಾಗಾದ ಪ್ರಾಬ್ಲಮ್ ಏನಿಲ್ಲ. ಫೀಸ್ ಪೇಮೆಂಟ್ ರಿಸಿಪ್ಟ್ ಅಂತ ಸಪರೇಟ್ ಆಗಿ ನಿಮ್ಗೆ ಸಿಗಲ್ಲ. ನೀವೇನ್ ಮಾಡಬಹುದು ಅಂತ ಹೇಳಿದ್ರೆ, ಈಗ ಅಡ್ಮಿಷನ್ ಗೆ ಹೋಗ್ತಾ ಇದ್ರೆ ಚಾಯ್ಸ್ ಸೆಲೆಕ್ಟ್ ಮಾಡಿದ್ರೆ ಫೀಸ್ ಅನ್ನ ಪೇ ಮಾಡಿದ್ರ, ಹಾಗಿದ್ದಾಗ ಆನ್ಲೈನ್ ಅಲ್ಲಿ ಫೀಸ್ ಅನ್ನ ಪೇ ಮಾಡಿದ್ರೆ ಅದ್ರ ಅಡ್ಮಿಷನ್ ಆರ್ಡರ್ ಅಂತ ಸಿಗುತ್ತೆ. ಆ ಅಡ್ಮಿಷನ್ ಆರ್ಡರ್ ಏನಿದೆ ಅದ್ರ ಮೇಲೆನೆ ನೀವು ಎಷ್ಟು ಫೀಸ್ ಅನ್ನ ಪೇ ಮಾಡಿದಿರಾ ಅದು ಕೂಡ ಮೆನ್ಷನ್ ಆಗಿರುತ್ತೆ. ಸೊ ನೀವು ಆನ್ಲೈನ್ ಅಲ್ಲಿ ಫೀಸ್ ಅನ್ನ ಪೇ ಮಾಡಿದ್ರೆ ನಿಮ್ಮ ಅಡ್ಮಿಷನ್ ಆರ್ಡರ್ ಏನಿದೆ ಅದೇ ಈ ಫೀಸ್ ಪೇಮೆಂಟ್ ರಿಸಿಪ್ಟ್ ಕೂಡ ಆಗಿರುತ್ತೆ. ಸೊ ಮುಂದೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ನೀವು ಹಾಕ್ತೀರ ಅಂತ ಹೇಳಿದ್ರೆ ಆ ಟೈಮ್ ಅಲ್ಲಿ ಈ ಅಡ್ಮಿಷನ್ ಆರ್ಡರ್ ಏನಿದೆ ಅದರ ಜೆರಾಕ್ಸ್ ಅನ್ನ ಇಟ್ಕೊಂಡಿರಿ. ಆ ಜೆರಾಕ್ಸ್ ಏನಿದೆ ಅದನ್ನೇ ನೀವೇನ್ ಮಾಡಬಹುದು, ಮುಂದೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕುವಂತ ಟೈಮ್ ಅಲ್ಲಿ ಈ ಫೀಸ್ ಪೇಮೆಂಟ್ ರಿಸಿಪ್ಟ್ ಕೇಳ್ತಾರಲ್ವಾ ಅದಕ್ಕೆ ಯೂಸ್ ಮಾಡ್ಕೋಬಹುದು. ಸೊ ಆ ಅಡ್ಮಿಷನ್ ಆರ್ಡರ್ ಏನಾಗಿರುತ್ತೆ ಅದು ಫೀಸ್ ಪೇಮೆಂಟ್ ರಿಸಿಪ್ಟ್ ಆಗಿರುತ್ತೆ ಆನ್ಲೈನ್ ಅಲ್ಲಿ ಫೀಸ್ ಅನ್ನ ಪೇ ಮಾಡಿದಂತಹ ವಿದ್ಯಾರ್ಥಿಗಳಿಗೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಅಥವಾ ಅದನ್ನ ತೆಗೆದುಕೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಮಾಡಬಹುದು.